ನೋಡ್ರಿ ಹೆಂಗಿದೆ ಇದು ಅಷ್ಟು ನಮ್ದೇ ರೀ. ಇವು 7.5 ಎಕರೆ ಹೊಲ ಆಗುತ್ತೆ, ಅಷ್ಟು ನಮ್ದೇ. ಇದು 8 ಎಕರೆ ಪ್ಲಾಟ್ಗೆ ಲಿಕ್ವಿಡ್ ಹಾಕಿದ್ದೇವೆ. ಈಗ ಐತಲ್ಲ 40ರಿಂದ 45 ಚೀಲ ಭತ್ತ ಬರ್ತೈತ್ರಿ ನಮ್ದು ಆಲ್ರೆಡಿ. 40ರಿಂದ 45 ಚೀಲ ಭತ್ತ ಬರ್ತೈತಿ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಮುಕ್ತನಹಳ್ಳಿ ಗ್ರಾಮದವರು ನಾವು. ನಮ್ಮ ಹೆಸರು ಬಸವರಾಜ್ ಅಂತ ಹೇಳ್ಬಿಟ್ಟು ನಾವು ಈಗ 3-4 ವರ್ಷದಿಂದನೂ ಮಾರ್ಸ್ ಕೇರ್ ಕಂಪ್ನಿದ ಲಿಕ್ವಿಡ್ ಬಳಸ್ತಾ ಇದ್ದೀವಿ. ಇದನ್ನು ಬಳಸಕತ್ತ ಮೇಲೆ ನಮ್ಮ ಇಳುವರಿ ಅಧಿಕ ಬರ್ತಾ ಇದ್ದಾವೆ. ಆಮೇಲೆ ಲೇಬರ್ಸ್ ಪ್ರಾಬ್ಲಮ್ ಇಲ್ಲ ನಮಗೆ. ಲೇಬರ್ಸ್ ಕಮ್ಮಿ ಆದರೆ ಸಾಕು. ಒಂದು ಚಿಲ್ವರಿ ಆದರೆ 1 ಎಕರೆ ಹಾಕೊಂಬರ್ಬೋದು. ಆಮೇಲೆ ಇದು ರೋಗ ಪಾಗ ಭಾಳ ಕಡಿಮೆ ಆಗ್ತಾ ಇತ್ತು. ಇದಕ್ಕೆ ಬಡ್ಡೆ ಕೊಳೆ ರೋಗ ಬರೋಲ್ಲ, ಗ್ರೋತ್ ಚೆನ್ನಾಗಿದೆ, ಆಮೇಲೆ ಸೊಳ್ಳೆನೂ ಅಟ್ಯಾಕ್ ಆಗಲ್ಲ. ಹಾಗಾಗಿ ಮಾರ್ಸ್ ಕೇರ್ ಕಂಪ್ನಿಯಿಂದ ಭಾಳ ಅನುಕೂಲತೆ ಇದೆ, ಚೆನ್ನಾಗೈತೆ. ನಾವು ಈ ಔಷಧಿನ ಯಾವ ರೀತಿ ಪತ್ತೆ ಹಚ್ಚಿದವಪ್ಪ ಅಂದರೆ, ತುರ್ಚಗಡದಲ್ಲಿ ಗುರುಕುಲ ಅಂತ ಒಂದು ಶಾಲೆ ಇದೆ. ನಮ್ಮ ಮಗಳಲ್ಲಿ ಶಾಲೆ ಹೋಗ್ತಿದ್ಲು. ಮೀಟಿಂಗ್ ಪಟ್ಟಿಂಗ್ ಇದ್ದಾಗ ನಾವು ಅಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ವಿ. ಸ್ಕೂಲು ಊರ ಹೊರಗೆ ಇದೆ, ಹೊಲದಲ್ಲೇ ಇದೆ. ಹೊಲದಲ್ಲೇ ಇರೋದ್ರಿಂದ ಅಲ್ಲಿ ಭತ್ತಗಳೆಲ್ಲ ನೋಡಿದ್ರೆ ಭಾರಿ ಟಾಪ್ ಬರೋವು. ಆಮೇಲೆ ಗೊಬ್ಬರ ಹಾಕೋರು ಬರೀ ವೀರ್ಯ ಗೊಬ್ಬರದಾಗ ಔಷಧಿ ತಗೊಂಡು 1 ಲೀಟರ್ 2 ಲೀಟರ್ ಔಷಧಿ ತಗೊಂಡು ಗೊಬ್ಬರ ಆಗಿರೋ. ನಾನು ಇದ್ಯಾವ ಗೊಬ್ಬರ ಆಗಿದ್ದಪ್ಪ, ಭತ್ತ ಭಾರಿ ಪಡೋದು ಅಂತಂದೇಳಿ ರೈತರನ್ನೆಲ್ಲ ವಿಚಾರ ಮಾಡಿದೆ. ಈಗ ಔಷಧಿ ಎಲ್ಲಿ ಸಿಗುತ್ತೆ, ಏನು, ಯಾವ ಕಂಪ್ನಿ ಇದು ಅಂತಂದೆಲ್ಲ ಸರ್ಚ್ ಮಾಡಿದ್ವಿ. ಯೂಟ್ಯೂಬ್ ಒಳಗೆ ಚೆಕ್ ಮಾಡಿದ್ವಿ, ಚೆನ್ನಾಗಿತ್ತು. ಆಮೇಲೆ ತುರ್ಚಗಟ್ಟಕ್ಕೆ ಹೋಗಿ ಔಷಧಿ ಮಾರೋರ ಹತ್ರಕ್ಕೆ ಶ್ರೀನಿವಾಸ ಅಂತಂದೇಳಿ ಅವ್ರ ಹತ್ರ ಹೋಗಿ ಮಾಹಿತಿ ತಿಳ್ಕೊಂಡು ಅವರು ಔಷಧಿ ಹಿಂಗೈತಪ್ಪ, ಚೆನ್ನಾಗೈತಿ, ಲಿಕ್ವಿಡ್ ಬಳಸಿದ್ರೆ ಇಳುವರಿ ಚೆನ್ನಾಗಿ ಬರ್ತೈತಿ, ಕಡಿಮೆ ಖರ್ಚಾಗತಿ ಅಂತಂದೇಳಿ ಹೇಳಿದರು. ಅವಾಗಿಂದ ನಾವು ಒಂದು 2-3 ಎಕರೆ ತಂದು ಹಾಕಿದ್ವಿ. 2-3 ಎಕರೆ ತಂದು ಹಾಕಿದ್ವಿ. ಇಳುವರಿ ಭಾಳ ಚೆನ್ನಾಗಿ ಬಂತು. ಬೆಳೆ ಬರೋದಕ್ಕಿಂತ 7-8 ಚೀಲ ಹೆಚ್ಚಿಗೆ ಬಂತು ನಮ್ಮದು. ಅವಾಗಿಂದ ನಮ್ಮದು 7-8 ಎಕರೆ ಹೊಲ ಆದರೂ ಅಷ್ಟಿಗೂ ನೆಕ್ಸ್ಟ್ ಬೆಳೆಯಿಂದ ಇದನ್ನೇ ಮಾಡ್ತಿದ್ವಿ. ಕಡಿಮೆ ಖರ್ಚು 3,500ರಿಂದ 4,000 ರೂಪಾಯಿದಾಗೆ ಒಬ್ಬರು ಔಷಧಿದೆಲ್ಲ ಖರ್ಚಿಗೆ ಆಗ್ಬಿಡ್ತದೆ. ಕಡಿಮೆ ಖರ್ಚು ಮಾಡೋದ್ರಿಂದ ಭಾಳ ಅನುಕೂಲ ಐತ್ರಿ. ಎಲ್ಲ ರೈತರು ನಾವು ಮಾಡಿ ಮೇಲೆ ನಮ್ಮೂರ ಜನಗಳು ಎಲ್ಲರೂ, ನಮ್ಮ ಅಣ್ತಮ್ಮಗಳು, ಫ್ರೆಂಡ್ಸು ಎಲ್ಲರೂ ಸೇರ್ಕೊಂಡು ಇದೇ ಔಷಧಿ ಅಂತ ಕೇಳಿದ್ರು. ನಾವಿಲ್ಲಪ್ಪ, ಲಿಕ್ವಿಡ್ ಇದು ಮಾರ್ಸ್ ಕೇರ್ ಕಂಪ್ನಿದು, ಇದು ಹಾಕೋದ್ರಿಂದ ಭತ್ತನ ಭಾಳ ಚೆನ್ನಾಗಿ ಬರ್ತಾಯಿತ್ತು ನಮ್ಮದು ಅಂತಂದು ಹೇಳಿ ಮೇಲೆ ನಮ್ಮೂರವರು ಒಂದು 150-200 ಎಕರೆ ಇವನ್ನೇ ಮಾಡ್ತಿದ್ದಾರೆ. ಕಡಿಮೆ ಖರ್ಚು, ಅಧಿಕ ಇಳುವರಿ, ಅಧಿಕ ಲಾಭ. ಹಾಗಾಗಿ ಇದು ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲ ಗ್ರಾಮದವ್ರು ಎಲ್ಲರೂ ಸತಿಗೆ ಬಂದು ನಮ್ಮ ಹೊಲಕ್ಕೆಲ್ಲ ಬಂದು ಭತ್ತ ನೋಡ್ಕೊಂಡು, ಇಳುವರಿ ನೋಡ್ಕೊಂಡು, ಆಮೇಲೆ ನೋಡ್ಕೊಂಡು ಅವರು ಸತಿಗೆ ಎಲ್ಲ ಮಾಡಿದ್ದಾರೆ. ಕೆಂಗನಹಳ್ಳಿ, ಆಮೇಲೆ ಕತ್ಲಿಗೆರೆ, ತಿಮ್ಮೇನಹಳ್ಳಿ, ನಾಗಸನಹಳ್ಳಿ, ಜಡ್ನಹಳ್ಳಿ ಒಬ್ಬರು ಕಬ್ಬು ಬೆಳೆದಿದ್ದ 110 ಟನ್ ಕಬ್ಬು ಬೆಳೆದಿದ್ದಾನೆ. ಇದೇ ಲಿಕ್ವಿಡ್ ಹಾಕಿ ಮಾರ್ಸ್ ಕೇರ್ ಪ್ರೈವೇಟ್ ಕಂಪ್ನಿ ಲಿಕ್ವಿಡ್ ಹಾಕಿ 100 ಟನ್ ಕಬ್ಬು ಬೆಳೆದಿದ್ದಾನೆ. ನಮ್ಮ 40ರಿಂದ 45 ಚೀಲ ಭತ್ತ ಬರ್ತಾವೆ. ಕಡಿಮೆ ಖರ್ಚು 3,500ರಿಂದ 4,000 ರೂಪಾಯಿದಾಗೆ ಗೊಬ್ಬರ ಖರ್ಚು ಮುಗಿದ ಹೋಗ್ತು. ಅವಾಗೆಲ್ಲ ಫಸ್ಟಿಗೆ ಫರ್ಟಿಲೈಸರ್ಸ್ ಹಾಕಕ್ಕೆ 10ರಿಂದ 15 ಸಾವಿರ ಖರ್ಚು ಬರೋದು. ಈಗ 1 ಎಕರೆಗೆ 3,500ರಿಂದ 4,000 ರೂಪಾಯಿ ಖರ್ಚು ಆಗ್ಬಿಡುತ್ತೆ. ಕಡಿಮೆ ಖರ್ಚು, ಲೇಬರ್ ಪ್ರಾಬ್ಲಮ್ ಇಲ್ಲ, ಆಮೇಲೆ ರೋಗ ಪಾಗ ಎಲ್ಲವೂ ಕಡಿಮೆ. ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸೊಳ್ಳೆಗಳು, ಬೆಂಕಿ ರೋಗ, ಕೆಮ್ಮು ಚಿಟಿಗು, ಇವು ಯಾವ ರೋಗಗಳು ಇಲ್ಲ, ಎಲ್ಲ ಭಾಳ ಕಡಿಮೆ ಬೀಳ್ತದೆ. ರೋಗ ಕಮ್ಮಿ ಆಗತ್ತೆ. ದುಡ್ಡು ಔಷಧಿ ಹೊಡೆಯೋದು, ಒಂದು ಔಷಧಿ ಹೊಡೆಯೋದು ಕಮ್ಮಿ ಆಗತ್ತೆ. ಅಲ್ಲೇ ಅಮೌಂಟ್ ಉಳಿತು ನಮ್ಮದು. ಲೇಬರ್ ಕಡಿಮೆ ಆಗತ್ತೆ. ನಮ್ಮ ರೈತ ಬಾಂಧವರಲ್ಲಿ ಎಲ್ಲರಿಗೆ ಹೇಳೋಕ್ಕೆ ಏನು ಇಚ್ಛೆ ಪಡ್ತೀನಪ್ಪ ಅಂತಂದರೆ, ಈಗ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಬೆಳೆಯಿರಿ. ಭೂಮಿ ಹಾಳಾಗಲ್ಲ. ಗೊಬ್ಬರ ಹಾಕ್ತಾವಲ್ಲ, ಗೊಬ್ಬರ ಹಾಕೋದ್ರಿಂದ ಭೂಮಿ ಹಾಳಾಗತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ಆರ್ಗ್ಯಾನಿಕ್ ಅಲ್ಲ, ಹಂಗಾಗಿ ಭೂಮಿ ಯಾವ ರೀತಿ ಹಾಳಾಗಲ್ಲ. ಅಡಿಕೆ ತೋಟಕ್ಕೆ ಬಳಸ್ಬೋದು, ಮೆಕ್ಕೆಜೋಳಕ್ಕೆ ಬೆಳೆ ಹಾಕ್ಬೋದು, ಎಲ್ಲದಕ್ಕೆ ಬಳಸ್ಬೋದು. ಎಲ್ಲ ಬೆಳೆಗಳಿಗೂ ಇದು ಮಾರ್ಸ್ ಕೇರ್ ಕಂಪ್ನಿ ಔಷಧಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಇರ್ತೀನಿ. ಬರ್ರಿ ನಮ್ಮ ಹೊಲಕ್ಕೆ ಬರ್ಬೇಕಾದ್ರೆ, ನಮ್ಮ ತೋಟಕ್ಕೆ ಬರ್ರಿ, ನೋಡ್ಕೊಂಡು ನೀವು ಬೇಕಾದ್ರೆ ಯೂಸ್ ಮಾಡಿರಿ. ಎಲ್ಲರಿಗೂ ಅನುಕೂಲ ಆಗುತ್ತೆ. ರೈತರು ಉದ್ಧಾರ ಆಗ್ಬೇಕಪ್ಪ ಅಂದರೆ ಇಂಥ ಮಾರ್ಸ್ ಕೇರ್ ಕಂಪ್ನಿಗಳನ್ನ, ಲಿಕ್ವಿಡ್ ಅಂತವನ್ನ ಯೂಸ್ ಮಾಡಿದ್ರೆ ಭೂಮಿ ಹಾಳಾಗಲ್ಲ, ನಾವು ಉಳ್ಕೊಂತೀವಿ, ಕಡಿಮೆ ಖರ್ಚಾಕತ್ತೆ ನನಗೆ. ಹಾಗಾಗಿ ಎಲ್ಲ ರೈತ ಬಾಂಧವರಲ್ಲಿ ಹೇಳೋಕೆ ಇಷ್ಟಪಡುವುದೇನೆಂದರೆ, ಮಾರ್ಸ್ ಕೇರ್ ಕಂಪ್ನಿದು ಲಿಕ್ವಿಡ್ ಬಳಸ್ರಿ, ಎಲ್ಲ ಅನುಕೂಲ ಐತಿ.